ಈಗ ಟ್ರಂಪ್ ವಾರ್ ಆಗ್ತಾ ಇದೆ, ಟ್ರಂಪ್ ಇದ್ರಲ್ಲಿ ಅದರಿಂದ ನಮ್ಮ ಬಜೆಟ್ ಅಲ್ಲಿ ಏನಾದ್ರೂ ಸಮಸ್ಯೆ ಆಗಬಹುದಾ? ಬಜೆಟ್ ಇಂದ ಆಗೋದ್ರ ಈ ಬಜೆಟ್ಗೂ ಅದಕ್ಕೆ ಸಂಬಂಧನೇ ಇಲ್ಲ. ಬಟ್ ಏನಾಗತ್ತೆ ಅಂದ್ರೆ ಈ ಸೆಂಟಿಮೆಂಟ್, ಇನ್ವೆಸ್ಟರ್ ಸೆಂಟಿಮೆಂಟ್ ಸ್ವಲ್ಪ ಇದಾಗ, ಬಿಕಾಸ್ ಅವನು ತುಂಬಾನೇ ಎದುರಿಸ್ತಾ ಇದ್ದಾನೆ ಇಂಡಿಯಾಗೆ. ನಾನು ಇದು ಮಾಡ್ತೀನಿ, ಅದ್ ಮಾಡ್ತೀನಿ, ನೀವು ರಷ್ಯಾ ಹತ್ರ ತಗೋಬೇಡ, ಇದು ಮಾಡ್ಬೇಡಿ, ಅದ್ ಮಾಡ್ಬೇಡಿ ಅಂತ. ಇದು ಮಾರ್ಕೆಟ್ಗೆ ಅನ್ಸರ್ಟನಿಟಿ ಇಷ್ಟ ಆಗಲ್ಲ. ಅವ್ರಿಗೆ ಸ್ವಲ್ಪ ಚೆನ್ನಾಗಿದ್ ವಾತಾವರಣ ಚೆನ್ನಾಗಿದ್ರನ್ನ ದುಡ್ಡು ಹಾಕೋಕೆ ಸ್ವಲ್ಪ ಅವ್ರಿಗೆ ಮನ್ಸು ಬರುತ್ತೆ. ಅದನ್ನ ಆ ಟ್ರಂಪ್ ಹೆಂಗೋ ಅವನ್ ಬಿಡಿ ಮೂಡಿ ಇವತ್ತಿದ್ದಾಗ ನಾಳೆ ಅವನ್ನೇ ರಿವರ್ಸ್ ಮಾಡ್ಬಿಡ್ತಾನೆ. ಇವಾಗ ಅದ್ರ ಬಗ್ಗೆ ನಮ್ಗೆ ಚಿಂತೆ ಇಲ್ಲ. ಬಟ್ ನಮ್ಮ ಮೈನ್ ಪ್ರಾಬ್ಲಮ್ ಇರೋದು ಈ ಇಂಡಿಯಾ ಸಿಸ್ಟಮ್ ಏನು ಹೆಂಗ್ ಸರಿ ಮಾಡೋದು ಅಂತ. ಆಟೋಮೆಟಿಕ್ ಆಗಿ ಒನ್ಸ್ ಮಾರ್ಕೆಟ್ ಮೇಲೆ ಹೋದ್ರೆ ಎಕಾನಮಿ ಎಲ್ಲ ಮತ್ತೆ ರೊಟೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಡಿಪೆಂಡಿಂಗ್ ಆನ್ ದ ಸ್ಟಾಕ್ ಮಾರ್ಕೆಟ್. ಆಕ್ಚುಲಿ ಸ್ಟಾಕ್ ಮಾರ್ಕೆಟ್ ಇಸ್ ಬ್ಯಾರೋಮೀಟರ್ ಆಫ್ ಎಕಾನಮಿ ಅಂತೀವಿ. ಅಂದ್ರೆ ಎಕಾನಮಿ ಹೆಂಗಿದೆ ಅಂತ, ಸ್ಟಾಕ್ ಮಾರ್ಕೆಟ್ ಹೆಂಗಿದೆ ಅಂತ ಒಂದ್ ದೇಶದಲ್ಲಿ, ಅದು ಸ್ಟಾಕ್ ಮಾರ್ಕೆಟ್ ವಿಲ್ ಟೆಲ್ ಯು ವೆದರ್ ದ ಎಕಾನಮಿ ಇಸ್ ಗುಡ್. ಸೊ ನೌ ಐ ಥಿಂಕ್ ದಿಸ್ ಇಯರ್ 2026-27 ವರ್ಗೂ ಓಡುತ್ತಾ ಇದು ಮಾರ್ಕೆಟ್ ವಿಲ್ ಬಿ ಗುಡ್ ಅಂತ ಅನ್ಸುತ್ತೆ. ಬಿಕಾಸ್ ಲಾಸ್ಟ್ ಇಯರ್ ಇನ್ವೆಸ್ಟ್ಮೆಂಟ್ಸ್ ರಿಟರ್ನ್ಸ್ ತುಂಬಾ ಕಡಿಮೆ ಇತ್ತು.